ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ನಿಮ್ಮ ಪ್ರೀತಿ ಮೈಸೂರಿಗೆ ಆದಿ ಮಾತಾಡ್ತಾ ಇರೋದು. ನಾವೆಲ್ಲ ಬಂದಿದ್ದೀವಿ, ಹೊರಗಡೆ ಬಂದಿದ್ದೀವಿ ಇವತ್ತು. ನಾನು ನನ್ನ ಸಿಸ್ಟರ್ಸ್ ಎಲ್ಲ ಮಡಿಕೇರಿಗೆ ಹೋಗೋಣ ಅಂತ ಬಂದಿದ್ದು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಊರಿಂದ ಈಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಬಸ್ ಕ್ಯಾಚ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಮ್ಮೆಗಳಲ್ಲಿ ಹೋಗ್ತಾ ಇದ್ದಾರೆ 3 ಜನನೂ. ಮುಸುಡಿ ತೋರಿಸ್ಬಾರ್ದು ಅಂತ. ಸೊ ಬನ್ನಿ ಹೋಗೋಣ. ಅದು ಬಾಗಮಂಡ್ಲಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಬಸ್ ಹುಡುಕ್ತಾ ಇದ್ದಾರೆ. ನೋಡೋಣ, ಸಿಕ್ಕಿದ್ರೆ ಹೋಗೋಣ. 12 ಗಂಟೆಗೆ ಅಂತ ಇರೋದು ಬಸ್ಸು. ಸೊ ಹಾಗಾಗಿ ಇಲ್ಲೇ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾವು ಎಲ್ಲ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ. ಬಂದರು ಹೋಗೋಣ. ಹಾಯ್ ಮಾಡ್ರು. ಎಲ್ಲ ಹಾಯ್ ಮಾಡ್ರು. ಯಾಕೆ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟೊಂದು ಭಯ. ಪ್ಲ್ಯಾನ್ ಚೇಂಜ್ ಆಯಿತು. ಯಾಕಂದರೆ ಇಲ್ಲಿ ಬಸ್ಗಳೇ ಸಿಗ್ತಾ ಇಲ್ಲ. ರಜಾ ಇರೋದ್ರಿಂದ ಬಸ್ಗಳು ಸಿಗ್ತಾ ಇಲ್ಲ. ಆ ಕಡೆಯಿಂದನೂ ಬರೋದಕ್ಕೆ ಪ್ರೈವೇಟ್ ಬಸ್ಗಳು ಸಿಗೋದಿಲ್ವಂತೆ. ಸ್ವಂತ ಗಾಡೀಲಿ ಬಂದರೆ ಬರ್ಬೋದು, ಇಲ್ಲಾಂದರೆ ಪ್ರೈವೇಟ್ ಗಾಡೀಲಿ ಬರ್ತೀನಿ ಅಂದರೆ ಭಾರಿ ಟಾರ್ಚರ್. ಸೊ ಹಾಗೆ ಇಲ್ಲೇ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಮನೆ ಎಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ತೋರಿಸ್ತೀವಿ. ಆಟ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀವಿ ಬಿಸಿಲಲ್ಲಿ. ಇಲ್ಲೇ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೊಕೇಶನ್ ಹಾಕೊಂಡು ಅಪ್ಪ ತುಂಬ ಬಿಸಿಲು ಇದೆ, ಬೇಕಾಯ್ತಲ್ಲ. ನೋಡ ಈ ಬಿಸಿಲಲ್ಲಿ ಈ ರೀತಿ ನಡ್ಕೊಂಡು ಹೋಗೋದು ತುಂಬ ಇದೆ. ಆ ಕಡೆ ಮುಂದೆ ಹೋಗ್ತಾ ಇದ್ದಾವೆ, ಮುಂದೆ ಹೋಗ್ತಾಯಿದ್ದಾರೆ. ನಾನು ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಇದರಿಂದ 11 ಮಿನಿಟ್ಸ್ ತೋರಿಸ್ತಾ ಇದೆ. ಆಲ್ಮೋಸ್ಟು 50 ಮೀಟರ್ಸ್ ತೋರಿಸ್ತಾ ಇದೆ. ನೋಡೋಣ ಬನ್ನಿ. ತುಂಬ ತಣ್ಣಗಿದೆ ಅಂತ ಸುಮ್ಮನೆ ಹೇಳೋದಿಲ್ಲ. ಮಡಿಕೇರಿನ ಸ್ಕಾಟ್ಲ್ಯಾಂಡ್ ಅಂತ ಚೆನ್ನಾಗಿದೆಲ್ಲ, ತಂಪಾಗಿದೆ ಮಾತ್ರ. ಎರಡು ದ್ವಾರಪಾಲಕರು ಮುಖ ಮುಚ್ಕೊಂಡ್ಬಿಟ್ಟವ್ರೆ. ಬನ್ನಿ ಹೋಗೋಣ ಒಳಗಡೆ. ತುಂಬ ಚೆನ್ನಾಗಿದೆ ಫೀಲ್ಸ್. ಏನೋ ಗುಹೆ ಥರ ಎಲ್ಲ ಇದೆ. ಇದು ಇಲ್ಲೊಂದು ದೇವಸ್ಥಾನ ಇದೆ ಅಂದ್ಕೊಂಡ್ವಿ. ಪೂಜೆ ಮಾಡಿದ್ದಾರೆ, ಕಾಯೆಲ್ಲ ಹೊಡೆದಿದ್ದಾರೆ. ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಚೆನ್ನಾಗಿದೆ. ಮಹಾಗಣಪತಿ ದೇವಸ್ಥಾನ, ಬಟ್ ಕ್ಲೋಸ್ ಆಗಿಬಿಟ್ಟಿದೆ. ನಮಗೆ ಗೊತ್ತಿರಲಿಲ್ಲ, ಸುಮ್ಮನೆ ಬಂದು. ಬಟ್ ದೇವಸ್ಥಾನ ಇದೆ, ತುಂಬ ಪಾರಿವಾಳಗಳಿದೆ. ಏ ಪಾರಿ ಕಾಯಿ ತಿಂತಾ ಇದೆ ನೋಡಿದು. ಸೊ ಬನ್ನಿ ನೆಕ್ಸ್ಟ್ ಹೋಗುವ. ಏ ಪಾರಿ ಅಂತಾನೆ ಗೊತ್ತಿರಲ್ಲ, ಸುಮ್ಮನೆ ಒಳಗಡೆ ಬಂದು ನಾವು ನೋಡ್ಕೊಂಡು ಹೋಗೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಮಹಾಗಣಪತಿ ದೇವಸ್ಥಾನ. ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಎಷ್ಟು ತಣ್ಣಗಿದೆ ಅಂದರೆ ಇಲ್ಲೇ ನಿದ್ದೆ ಮಾಡೋಣ ಅನಿಸ್ತದೆ. ಕಳ್ಳೆಲ್ಲ ತಣ್ಣಗಿದೆ, ಚೆನ್ನಾಗಿ ತಂಪಾಗಿದೆ. ನಿದ್ದೆ ಮಾಡ್ತಾಳೆ, ನಿದ್ದೆ ಮಾಡ್ತಾ ಇದ್ದಾರೆ. ಸ್ಟ್ಯಾಚು ಇದೆ. ಒಂದು ಡಿಜಿಟಲ್ ಗ್ಯಾಲರಿ ಅಂತ ಮಾಡಿದ್ದಾರೆ. ಏನಿಲ್ಲ, ಜಸ್ಟ್ ಒಂದೆರಡು ಥೀಮ್ದು ಫೋಟೋಸ್ಗಳು ಹಾಕಿದ್ದಾರೆ. temples. Oh wow.
ಸಿ ಇಟ್ಸ್ ಟು ಮೆನಿ ಟೈಮ್ ತಗೊಳ್ತೀವಿ ನಾನು ಬಂಗಮಂಡ ಕಾವೇರಿ. ಆ್ಯಕ್ಚುಲಿ ಇಲ್ಲಿಗೆ ಹೋಗ್ಬೇಕಾಗಿತ್ತು ನಾವು ಲಾಸ್ಟ್ ಟೈಮ್ ಹೋಗಿದ್ದು, ಬಟ್ ಈಗ ಬಸ್ ಸಿಗೋದಿಲ್ಲ. ಪ್ರಾಬ್ಲಮ್ ಏನಂದರೆ ಅಲ್ಲಿ ಬಸ್ಗಳು ಸಿಗೋದಿಲ್ಲ, ಅದೇ ಪ್ರಾಬ್ಲಮ್ಮು. ರಾಜಸಿಂಗ ಐತಿಹಾಸಿಕ ಸ್ಥಳಗಳ ಬಗ್ಗೆ, ರಾಜರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದೆ. ಕಾಯಿನ್ಸ್ ನೋಡಿ, ಓಲ್ಡ್ ಮುದ್ರೆಗಳು. ನೀವು ಬಂದರೆ ಒಂದು ವಿಸಿಟ್ ಮಾಡಿ ಮಡಿಕೇರಿಗೆ. ಯಾವಾಗದು ತುಂಬ ಹತ್ರನೇ ಇದೆ, ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಸೊ ಹಾಗಾಗಿ ಬೇಗ ತೋರಿಸ್ಕೊಂಡು ಹೋಗ್ಬಿಡ್ತೀವಿ. ಪ್ರಸಿದ್ಧ ಸ್ಥಳಗಳನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಇಷ್ಟ ಇರೋದು, ಧನ್ಯವಾದಗಳು. ಮುಗಿಸ್ಕೊಂಡು ಇಲ್ಲೇ ಹೋಗ್ತಾ ಇದ್ವಿ. ಇಲ್ಲೇ ಇದೆ ಮ್ಯೂಸಿಯಮ್ಮು, ಲೊಕೇಶನ್ ಹಾಕಿದ್ದು ತೋರಿಸ್ತಾ ಇದೆ. ಸರ್ಕಾರಿ ವಸ್ತು ಸಂಗ್ರಹಾಲಯ ಕ್ಲೋಸ್ ಆಗಿಬಿಟ್ಟಿದೆ. ಕ್ಲೋಸ್ ಆಗಿದೆ ಕಣೆ. ಓಡ್ತಾ ಬಿದ್ದಾವೆ ಬಿಡವು. ಇಲ್ಲಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಈಗ ಬರಬಾರ್ದು, ಮಳೆಗಾಲದಲ್ಲಿ ಬರಬೇಕು. ಮಸ್ತ್ ವ್ಯೂ ಗುರು, ಹಾಗೆ ಕಳೆದೋಗ್ಬಿಡ್ತೀರ. ಬನ್ನಿ ಸ್ವಲ್ಪ ಹೊತ್ತು ಇಲ್ಲೇ ಸುತ್ತಾಡಿ ಹೊರಡುವ. ಇಲ್ಲೇನು ಅಂದ್ಕೊಂಡಷ್ಟು ಇದಿಲ್ಲ ಮಡಿಕೇರಿಲಿ ನೋಡೋದಕ್ಕೆ. ಕಣದಲ್ಲೂ ಪ್ರೀತಿಯ ಕಣಗಳು. ಎಲ್ಲ ಕಡೆನೂ ತಿದ್ದಿ ಬರೆದ್ಬಿಟ್ಟಿರ್ತಾರೆ. 3 ಕಮ್ಮಂಗಿಗಳು 3 ದಾರಿಯಲ್ಲಿ. ಚೆನ್ನಾಗಿದೆ. ಬೇಬಿ ಗಿವ್ ಮಿ ಆ ಸ್ಪೇಸ್ ಯಾರ್. ಸಿಕ್ಬಿಡ್ತು ರಾಜ್ಪೋರ್ಟ್. ಇದೇ ರಾಜ್ಪೋರ್ಟ್ ಅಂತೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಓ, ಅಲ್ಲೊಂದು ದೇವಸ್ಥಾನವೂ ಇದೆ. ತುಂಬ ಚೆನ್ನಾಗಿದೆ. ಸೌಂದರ್ಯ ಸವಿಯಕ್ಕೆ ಬರ್ಬೇಕಷ್ಟೇ ನೀವು ಇಲ್ಲಿ. ಬೇರೆ ಅಂತೆ ಏನೇನೈತೆ ಹೇಳು. ರಾಜ್ಪೋರ್ಟ್ ಬೇರೆ ಅಂತೆ, ರಾಜ್ ಸೈಟ್ ಬೇರೆ ಅಂತೆ. ಇವಾಗ ನಾವು ನೋಡಿದ್ದು ರಾಜ್ಪೋರ್ಟು. ಈಗ ಸೇಟಿಗೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ಚೆನ್ನಾಗಿದೆ. ಸೊ ಬನ್ನಿ ಅಲ್ಲಿಗೆ ಒಂದು ಸತಿ ಹೋಗಿ ನೋಡ್ಕೊಂಬಂದ್ಬಿಡೋಣ. ಹೇಗಿದೆ ನೋಡ್ಕೊಳ್ಳಿ. ಚೆನ್ನಾಗಿದೆ ಅಲ್ಲ. ನಾವು ಆ್ಯಕ್ಚುಲಿ ಬಂದಿದ್ದು ಒಂದು ಸತಿ ಬಂದಾಗ ಏನಕ್ಕೆ ಬಂದಿದ್ದು ಅಂದರೆ ದಸರಾ ಇರುತ್ತಲ್ಲ, ಮಡಿಕೇರಿ ದಸರಾ, ಆಗ ಬಂದಿದ್ದು. ಅವಾಗ ನೈಟಲ್ಲಿ ಸುತ್ತಾಡಿದ್ದು ಅಷ್ಟೇ. ಗ್ಯಾಪ್ನ ಎಲ್ಲ ನಮಗೆ ಇಲ್ಲೆಲ್ಲ ಸುತ್ತಾಡಿದ್ದು ನಾವು. ನೈಟಲ್ಲೆಲ್ಲ ಸುತ್ತಾಡಿಕೊಂಡು ರಾತ್ರಿ ಎಲ್ಲ ಇದ್ದು ಬೆಳಗಿನ ಜಾವ ಎದ್ದು ಹೋಗಿದ್ದು ಮೈಸೂರಿಗೆ ನಾವು. ಸೊ ಅದು ಗ್ಯಾಪ್ನ ಇದೆ ನನಗೆ. ಅವಾಗ ಒಂದು ಸತಿ ಬಂದಿದ್ದು. ಸೇಮ್ ಈ ರೋಡಲ್ಲೆಲ್ಲ ಓಡಾಡಿದ್ದೋ, ಬಟ್ ಏನು ಅಂತ ಗೊತ್ತಿರಲಿಲ್ಲ. ಇವಾಗ ಇದನ್ನು ನೋಡೋಕ್ಕೆ ಅಂತಲೇ ಬಂದು ತಲಕಾವೇರಿ ಮಿಸ್ ಆಯಿತು. ಸೊ ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಅಲ್ಲೊಂದು ಸತಿ ಹೋಗಿ ನೋಡ್ಕೊಂಡು ಹೋಗೋಣ. ರಾಜ ಸ್ಟೇಟ್ ಉದ್ಯಾನವನಕ್ಕೆ ಪರ್ ಹೆಡ್ಡು 20 ರೂಪೀಸ್ ಟಿಕೆಟ್. ತೊಗೊಂಡ ಎಲ್ಲ ಹೇಳು. ಸ್ವಾಗತ ರಾಜ ಸೀಟ್ ತೋಟಕ್ಕೆ. 20 ರೂಪೀಸ್ ಪರ್ ಹೆಡ್ ಟಿಕೆಟು. 8 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಸ್ವಾಗತ ಉದ್ಯಾನವನಕ್ಕೆ. ನಮ್ಮ ಮೈಸೂರು ಬೇಜಾನ್ ಉದ್ಯಾನವನ ಅದೇ ಗುರು. ಉದ್ಯಾನವನಕ್ಕೆ ಕಾಸು ಕೊಟ್ಬಿಟ್ಟು ಇವಾಗಲೇ ಬರ್ತಾರೋದು. ಚೆನ್ನಾಗಿದೆ ಅಲ್ಲ. ಓ, ಅಲ್ಲಿ ನೋಡಿ ಡ್ರ್ಯಾಗನ್ ಕೂಡ ಇದೆ ಇಲ್ಲಿ. ಪ್ಲೇಯಿಂಗ್ ಇದೆ, ಬಟ್ ಅದಕ್ಕೂ 100 ರೂಪೀಸ್ ಫೀಸ್ ಪೇ ಮಾಡಬೇಕು. ಪ್ಲೇ ಸ್ಟೇಷನ್ಗೂ 100 ರೂಪೀಸ್ ಫೀಸ್ ಬರುತ್ತೆ ಇಲ್ಲಿ.
ಅಲ್ಲಿದೆ ನೋಡಿ. ಸುಮ್ಮನೆ ಡ್ರ್ಯಾಗನ್ಸ್ ಉಂಟ್ರಿ, ಡ್ರ್ಯಾಗನ್, ಹೆಬ್ಬಾವು ಎಲ್ಲ ಇದೆ. ಸುತ್ಕೊಂಡ್ಬಿಟ್ಟಿದೆ ಅಷ್ಟೇ. ಈ ಬಿಸಿಲಲ್ಲಿ ಈ ಉದ್ಯಾನವನ ನೋಡೋದು ಚೆನ್ನಾಗಿದೆ ನೋಡಿ. ರೋಸು ಇದೆ. ತಣ್ಣಗೆ ಗಾಳಿ ಮಾತ್ರ ಬೀಸ್ತೈತೆ. ಮೇಲ್ಗಡೆಯಿಂದ ಉರಿತಾ ಇದ್ರೆ ಕೆಳಗಡೆಯಿಂದ ತಣ್ಣಗೆ ಗಾಳಿ ಬೀಸ್ತಿದೆ. ಜಿಪ್ ಲೈನರ್. ಚೆನ್ನಾಗಿದೆ. ಆ್ಯಕ್ಚುಲಿ ಪಾರ್ಕ್ಗೆಲ್ಲ ಪೇ ಮಾಡೋದು, ಈ ಸ್ಪಾಟಿಗೆ ಪೇ ಮಾಡೋದು. ರಾಜಾ ಸ್ಪೀಟ್. ಇಲ್ಲೊಂದು ಡ್ರ್ಯಾಗನ್ ಇದೆ, ಜಿರಾಫೆ. ಬನ್ನಿ ತೋರಿಸ್ತೀನಿ. ಮಸ್ತ್ ಪ್ಲೇಸ್. ಹೇಗಿದೆ ಪ್ಲೇಸು? ಚೆನ್ನಾಗಿದೆ ಅಲ್ಲ? ಇದಕ್ಕೆ ಆ್ಯಕ್ಚುಲಿ ಪೇ ಮಾಡೋದು 20 ರೂಪೀಸ್. 20 ರೂಪೀಸ್. ಎಷ್ಟು ತಂಪಾಗಿದೆ ಅಲ್ವಾ? ಈ ಬಿಸಿಲಲ್ಲೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮಸ್ತ್ ಲುಕ್. ಮುಂದೆ ಹೋಯ್ತವ್ರೆ ಡುಮ್ಮಿರು. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ಕೊಂಡು. ಹೇಗಿದೆ ಪ್ಲೇಸು? ಚೆನ್ನಾಗಿದೆ ಅಲ್ವಾ? ಸೊ ತುಂಬ ಬಿಸಿಲಿದೆಪ್ಪ, ಓಡಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಬಿಸಿಲಲ್ಲಿ ಓಡಾಡೋ ಸ್ವಲ್ಪ ಕಷ್ಟ. ಬನ್ನಿ ಹೋಗೋಣ, ಮನೆಗೆ ಹೋಗ್ಬೇಡ. ಇನ್ನು ಎಲಿಫೆಂಟ್ ಇದೆ, ಕ್ಯೂಟ್ ಲಿಟಲ್ ಎಲಿಫೆಂಟ್. ಚೆನ್ನಾಗಿದೆಯಲ್ಲ? ಅದೊಂದು ದೊಡ್ಡ ಪಿಕಾಕೆ ನಿಂತಿದೆ ನೋಡಿ. ಪಿಕಾಕ್ ಮೈ ಮೇಲೆ ಏನೋ ಬೆಳೆಸವ್ರೆ, ಅದೆಲ್ಲ ಒಣಗೋಗ್ಬಿಡೈತೆ ಗಿಡ. ಸೊ ಬಸ್ ಹತ್ಕೊಂಡ್ವಿ, ಬಂದ್ಬಿಟ್ಟು ಹೋಗ್ತಾಯಿದ್ವಿ. ಅಲ್ಲಿಬ್ರು ಕುತ್ಕೊಂಡು ಮಾತಾಡಿ. ಮಕ್ಕ ತೋರಿಸ್ತೀನಿ ಅಂತ ಹೇಳೋ ತೋರಿಸೋದು. ಇಲ್ಲಿಂದ ಕುಶಾಲನಗರಕ್ಕೆ ಹೋಗಿ ಕುಶಾಲನಗರದಿಂದ ಮನೆಗೆ ಹೋಗ್ತೀವಿ. ಸುಸ್ತಾಗ್ಬಿಟ್ಟು ಒಂದೇ ಒಂದು ಬಸ್ ಹತ್ತೋದು. ಊಟ ಅಷ್ಟಿತ್ತು, ಹಾಗಾಗಿ ಕುಶಾಲನಗರಕ್ಕೆ ಬಂದು ಊಟ ಮಾಡೋಣ ಅಂತ ಊಟ ಮಾಡ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಹೊರಟೋ ಈಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಊರು ಹೇಗಿದೆ ಅಂತ ತೋರಿಸ್ತೀನಿ. ಆಮೇಲೆ ಸ್ಪೆಷಲ್ ಪ್ಲೇಸ್ ತೋರಿಸ್ತೀನಿ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ, ಬಟ್ ಆದರೆ ಅದು ಬೇರೆ ಊರಲ್ಲಿ ತೋರಿಸಿದೆ. ಈ ಸತಿ ಬೇರೆ ಊರಲ್ಲಿ ತೋರಿಸ್ತೀನಿ. ಬಸ್ಸಿಂದ ಇಳಿದ್ವಿ. ಈಗ ಬಂದುಬಿಟ್ಟು ಇಲ್ಲೇ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಶಾಪ್ ಹತ್ರ ಕೂತಿದ್ವಿ. ಕೂತ್ಕೊಂಡು ಊರಿಗೆ ಹೊರಡೋದು ಅಷ್ಟೇ. ಕಿಂಡಲ್ ಮಾಡ್ತಾವ್ರೆ ಆ ಕಡೆ ಅಷ್ಟೇ ಅಷ್ಟೇ. ಆ ಕಡೆಯಿಂದ ಕೂತ್ಕೊಂಡು ಅಷ್ಟೇ ಅಂತ ಕಿಂಡಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಹೇಳಿ ಕೈ ಮುಗ್ದು ಹೇಳ್ರು, ಅದನ್ನು ಮಾತ್ರ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಲಾಸ್ಟ್ ಟೈಮ್ ನೋಡಿದ್ರಿ ಅನಿಸುತ್ತೆ, ನಾನು ಇಲ್ಲಿಗೆ ಬಂದಿದ್ದೆ ರಾಮದೇವರ ಜಾತ್ರೆಗೆ. ಇದೇ ಬ್ರಿಡ್ಜ್. ಹೇಗಿದೆ ಹೇಳಿ? ಚೆನ್ನಾಗಿದೆ ಅಲ್ಲ ನಮ್ಮೂರು? ಇವಾಗಲೂ ಏನೋ ಫಂಕ್ಷನ್ ನಡೀತಾರೆ. ಬಂದು ಹೋಗಿದ್ವಿ. ದೇವಸ್ಥಾನ ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ನೋಡಿದರೆ ಸಿಗುತ್ತೆ. ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಮ್ಮೂರು ಜಾತ್ರೆ ಅಂತ. ಸೊ ಇದೇ ದೇವಸ್ಥಾನ. ಈಗ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗೋಲ್ಲ, ಬಿಕಾಸ್ ನಾನ್ ವೆಜ್ ತಿಂದಿದ್ದೀವಿ. ಹೊಳೆ ಹತ್ರ ಹೋಗ್ತೀನಿ. ಇದೇ ಬ್ರಿಡ್ಜ್ನ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ, ಬಟ್ ಬೇರೆ ಊರಿಂದ ತೋರಿಸಿದ್ದೆ. ಇದು ನಮ್ಮೂರಲ್ಲಿರುವಂಥ ಬ್ರಿಡ್ಜು. ಇಲ್ಲಿ ಗಾಡಿ ಹೋಗೋದಕ್ಕೆ ಸ್ಪೇಸ್ ಕೊಟ್ಟಿಲ್ಲ, ಬಿಕಾಸ್ ಆಫ್ ಈ ರೀತಿ ಕಟ್ಬಿಟ್ಟಿದ್ದಾರೆ. ಇದರಿಂದ ಗಾಡಿಗಳು ಓಡಾಡಲ್ಲ. ಹಾಗೆ ನಡ್ಕೊಂಡು ಓಡಾಡ್ಬೋದು. ಇಲ್ಲಿ ನೋಡಿ ಹೊಳೆ ಇದೆ. ಮನೆ ಫಸ್ಟು ಹೊಳೆಗೆ ಹೋಗ್ಬಿಟ್ಟು ಬಂದ್ಬೇಡ, ಆಮೇಲೆ ತೋರಿಸ್ತೀನಿ. ಆಲ್ರೆಡಿ ಹೋಗಿದ್ದಾರೆ ನನ್ನ ತಂಗಿರೋ, ಎಲ್ಲ ಕಡೆ ಹೊಟ್ಟೋದ್ರು. ಬಟ್ ಅವು ನನ್ನೇ ಬಿಟ್ಬಿಟ್ಟು ಓಡೋಯ್ತವ್ರೆ.
ಹೊಳೆ ನಾವು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮಗೆ ಜಾತ್ರೆಗೆ ಬಂದಾಗ. ಸೇಮ್ ಅದೇ, ಡಿಫ್ರೆನ್ಸ್ ಏನಿಲ್ಲ. ಸ್ವಲ್ಪ ನೀರು ಕಮ್ಮಿ ಆಗಿದೆ ಈಗ. ಇದೇ ದೇವಸ್ಥಾನ ಚೆನ್ನಾಗಿದೆ ಅಲ್ಲ. ಈ ಕಡೆ ಇದೇ ಸೇತುವೆ. ಆ ಕಡೆನೂ ಕಟ್ಟಿದ್ದಾರೆ, ಈ ಕಡೆನೂ ಕಟ್ಟಿದ್ದಾರೆ. ಗಾಡೀಲಿ ಓಡಾಡೋಕ್ಕಾಗೋದಿಲ್ಲ, ನಡ್ಕೊಂಡಂತೂ ಓಡಾಡ್ಬೋದು. ನೀರಲ್ಲಿ ಆಟ ಆಡೋಕ್ಕೆ ಅಂತ ಕುಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಬಂದರು ಕಲ್ ಮೇಲೆ ಸರಿತಾ ಇದೆ ಅಲ್ಲೆಲ್ಲ. ಚೆನ್ನಾಗಿದೆ ಅಲ್ಲ, ಎಷ್ಟು ತಂಪಾಗಿದೆ. ಆ ನೀರು ಹರಿಯೋ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದಲ್ಲ. ಬರೋದಕ್ಕೆ ಹೇಳ್ತಾವ್ರೆ. ಇದೇ ಬ್ರಿಡ್ಜು ಹೇಗಿದೆ ನೋಡಿ. ಇದೆಲ್ಲ ಹಾಕಿರೋದ್ರಿಂದ ಓಡಾಡೋಕ್ಕಾಗೋದಿಲ್ಲ. ಈ ರೀತಿ ಇದೆ, ಚೆನ್ನಾಗಿದೆ ಅಲ್ಲ. ಇಲ್ಲಿಂದ ನೋಡಿ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಅದು ನಮ್ಮೂರ ದೇವಸ್ಥಾನ. ಎಲ್ಲೋದ್ರೂ ಇದೊಂದು ಮಾತ್ರ ಇದ್ದೇ ಇರುತ್ತೆ, ಕಸ. ದಯವಿಟ್ಟು ಎಲ್ಲರೂ ಬಂದಾಗ ನೋಡ್ಕೊಂಡು ಅಷ್ಟೇ ಹೋಗಿ, ಕಸ ಹಾಕಬೇಡಿ. ಹೇಗಿದೆ, ಚೆನ್ನಾಗಿದೆಲ್ಲ. ಇದು ಫುಲ್ ತೋರಿಸ್ತೀನಿ ಮನೆ. ಲಾಸ್ಟ್ ಟೈಮ್ ಹೋಗಿದ್ದಾಗ ಅದು ಇಷ್ಟ ಇತ್ತು, ಬಟ್ ಲೆಂತಿ ಆಗಿತ್ತು. ಇದರಲ್ಲಿ ಏನಾಗಿದೆ ಅಂದರೆ ಪ್ರಾಬ್ಲಮ್ಮು, ನೀರು ತುಂಬ ಆಗಿ ಕಟ್ಟಾಗಿಬಿಟ್ಟಿದೆ. ಇದು ಯಾವಾಗ ಕಟ್ಟಾಗತ್ತೆ ಅಂತ ಗೊತ್ತಿಲ್ಲ, ಬಟ್ ಕಟ್ಟಾಗಿದೆ, ತುಂಬ ಕಡೆ ಕಟ್ಟಾಗಿದೆ. ಹಾಗಾಗಿ ಇದ್ರ ಮೇಲೆ ಗಾಡಿಗಳೆಲ್ಲ ಓಡಾಡೋಕ್ಕಾಗ್ತಿರಲಿಲ್ಲ. ಫಸ್ಟು ಬಿಡ್ತಾಯಿದ್ರು, ಬಟ್ ಈಗ ಬಿಡ್ತಾಯಿಲ್ಲ. ತುಂಬ ಜೋರಾಗಿ ಓಡಾಡಿದ್ರೆ ಈ ರೀತಿ ಶೇಕ್ ಆಗುತ್ತಿದ್ದು. ಆರಾಮಾಗಿ ಓಡಾಡ್ಬೋದು. ಯಾರೋ ಹಸು ಬಿಡ್ತಾರೆ ನೋಡಿ. ನೀರು ಸುತ್ತಮುತ್ತ ಚೆನ್ನಾಗಿ ಹಸಿರಿದೆ. ಇಲ್ಲಿಂದ ಸ್ವಲ್ಪ ದೂರ ನಡೆದ್ರೆ ನಮ್ಮ ಅತ್ತೆ ಊರು. ಇದು ಆ್ಯಕ್ಚುಲಿ ನಮ್ಮೂರು, ನಮ್ಮದು ಸ್ವಂತ ಊರಿದು. ಕುಶಾಲನಗರದ ಹತ್ರ ಈ ಊರು ನಮ್ಮ ಸ್ವಂತ ಊರು. ಈಗ ಹೋಗ್ತಾ ಇರೋದು, ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡೋದ್ರೆ ನಮ್ಮ ಅತ್ತೆ ಮನೆ ಸಿಗುತ್ತೆ. ಸೊ ಹೋಗಬೇಕು. ನೀರು ಕುಡಿತೀನಿ ಅಂತ ತಗೋತಾರೆ ಬಡ್ಡವು. ರೋಡಲ್ಲಿ ಹೂ ಸಿಕ್ತು, ಮುಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೊಂದು ಚೆನ್ನಾಗಿದೆಲ್ಲ, ಎಲ್ಲ ತಂಪಾಗಿದೆ, ಎಲ್ಲ ಚೆನ್ನಾಗಿ ತಂಪಾಗಿದೆ. ಕಾಡು ಮಧ್ಯೆ ಹೋಗೋದು ಒಂಥರ ಚೆನ್ನಾಗಿದೆ. ಎಲ್ಲ ಶುಂಠಿಗೆಲ್ಲ ನೀರು ಹರಿಸ್ತಾ ಇದ್ದಾರೆ. ಸಾಕಾಗಿ ಎಂಜಾಯ್ ಮಾಡಿದ್ವು. ಇವತ್ತಿನ ದಿನ ಮಾತ್ರ ಸಖತ್ ಎಂಜಾಯ್ ಮಾಡಿದ್ದೀವಿ. ಅದು ಒಂಥರ ಫೇವ್ರೆಟ್ ಮೂಮೆಂಟ್ ಇದ್ದಂಗೆ ಲೈಫಲ್ಲಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸೊ ಸಬ್ಸ್ಕ್ರೈಬ್ ಮಾಡೋದು ಮರೆಯಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.